ನಮಸ್ಕಾರ. ದೆಹಲಿಯ ಜಂತರ್ ಮಂತರ್ ಸ್ಥಳದಲ್ಲಿ ಕಳೆದ 5-6 ದಿನಗಳಿಂದ ನಡೀತಾ ಇರತಕ್ಕಂಥ ಕಾಕ್ರೋಚ್ ಜನತಾ ಪಾರ್ಟಿ ಬೆಂಬಲಿತ ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಆದರೆ ನಿಜವಾದ ರಾಷ್ಟ್ರೀಯವಾದಿಗಳು, ದೇಶಭಕ್ತರು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯಗಳು ಬಹಳಷ್ಟಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಎಡಪಂಥೀಯರು ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣದಲ್ಲಿ, ಆಮ್ ಆದ್ಮಿ ಪಕ್ಷದ ಸಾಮಾಜಿಕ ಜಾಲತಾಣದಲ್ಲಿ, ಸಮಾಜವಾದಿ ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ, ಹಾಗೆ ಕಮ್ಯುನಿಸ್ಟ್ ಪಾರ್ಟಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡ್ತಾ ಇರತಕ್ಕಂಥ ಕಪೋಲಕಲ್ಪಿತ ವಿಷಯಗಳನ್ನು ಸತ್ಯ ಅಂತ ತಿಳ್ಕೊಂಡು ಬಹಳಷ್ಟು ಮಂದಿ ಈಗಿನ ಯುವ ಪೀಳಿಗೆ ನಿಜಕ್ಕೂ ದೆಹಲಿಯಲ್ಲಿ ನಡೀತಾ ಇರತಕ್ಕಂಥದ್ದು 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹೋರಾಟ ಅಂತ ತಪ್ಪು ಭಾವನೆಯಲ್ಲಿದ್ದಾರೆ. ಆದರೆ ಅದನ್ನ ದಾಖಲೆಗಳು ಸಹಿತ, ಅಂಕಿಅಂಶಗಳು ಸಹಿತ ಅಲ್ಲಿ ಆಗ್ತಾ ಇರ್ತಕ್ಕಂಥ ಹೋರಾಟ ನಿಜಕ್ಕೂ ಯಾವ ಉದ್ದೇಶ ಇಟ್ಕೊಂಡು ಆಗ್ತಾ ಇರ್ತಕ್ಕಂಥದ್ದು, ಮತ್ತೆ ಆ ಪ್ರತಿಭಟನೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನು, ಅದರ ಉದ್ದೇಶ ಏನು, ಮತ್ತೆ ಈ CJP ಪಾರ್ಟಿಯ ಈ ಹೋರಾಟವನ್ನು ತಮ್ಮ ರಾಜಕೀಯ ಸ್ವಾರ್ಥಗಳಿಗೋಸ್ಕರ ಅದನ್ನ ಹೇಗೆ ದಿಕ್ಕು ತಪ್ಪಿಸಿ ತಮ್ಮ ಪರವಾದಂಥ ಹೋರಾಟಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಕುಕೃತ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ, ಆಮ್ ಆದ್ಮಿ ಪಕ್ಷ, ಸಮಾಜವಾದಿ ಪಕ್ಷ, ತೃಣಮೂಲ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಾರ್ಟಿ, ಹಾಗೆ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಏನಿದೆ, ಎಡಪಂಥೀಯ ವಿಚಾರಧಾರೆಗಳಿಂದ ತುಂಬಿರ್ತಕ್ಕಂಥ ಆ ಒಂದು ವಿದ್ಯಾರ್ಥಿ ಸಂಘಟನೆಗಳು ಯಾವ ರೀತಿ ಬಳಸ್ಕೊಳ್ತಾ ಇದೆ ಅನ್ನೋದು ತಿಳಿಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಒಬ್ಬ ನಿಜವಾದ ಭಾರತೀಯನಾಗಿ ನನ್ನ ಪರಮ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತು ಈ ಒಂದು ವಿಷಯವನ್ನು ಈ ವಾಹಿನಿಯ ಮೂಲಕ ತಮ್ಮ ಗಮನಕ್ಕೆ ತರುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಕಳೆದ 6-7 ತಿಂಗಳ ಹಿಂದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಂದಂಥ ಒಂದು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಅವರು ಸೂರ್ಯಕಾಂತ್ ಅವರು ಒಂದು ತಮಗೆ ಬಂದಂಥ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಈ ನಿರುದ್ಯೋಗಿ ಸಮಸ್ಯೆಗಳು ಬಂದಂಥ ಅರ್ಜಿಗಳಿಗೆ ಸಂಬಂಧಪಟ್ಟ ಹಾಗೆ ಅವರೆಲ್ಲ ಬಹಳಷ್ಟು ಜನ ಜಿರಳೆಯಲ್ಲಿದ್ದ ಹಾಗೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅದಾದ ನಂತರ ದಿಢೀರಾಗಿ ಅಮೆರಿಕಾದಲ್ಲಿ ನೆಲೆಸಿ ಇದೇ ಜುಲೈ ತಿಂಗಳೊಳಗೆ ಅವರ ವೀಸಾ ಅವಧಿ ಮುಗಿದು ಭಾರತಕ್ಕೆ ಬರಲೇಬೇಕಾಗಿದ್ದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಂಥ ಮತ್ತು ಅಮೆರಿಕ ದೇಶದಲ್ಲಿ ಕಳೆದ 1-2 ವರ್ಷಗಳಿಂದ ಯಾವುದೇ ಉದ್ಯೋಗವಿಲ್ಲದೆ ನಿರುದ್ಯೋಗಿಯಾಗಿದ್ದಂಥ ಅಭಿಜಿತ್ ದೀಪ್ಕೆ ಅವರ ನೇತೃತ್ವದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಜಿರಳೆ ಪಕ್ಷ ಉದಯ ಆಗಿರುವಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ನಿಜಕ್ಕೂ ಈ CJPಯ ಉದ್ದೇಶ ಏನು, ಅದರ ಸ್ಥಾಪನೆಯ ಉದ್ದೇಶ ಏನು, ಅವರ ಗುರಿ ಏನು ಅನ್ನೋದು ಇಲ್ಲಿವರೆಗೆ ಯಾರೊಬ್ಬರಿಗೂ ಅರ್ಥ ಆಗಲಿಲ್ಲ. ಅದೇ ಸಮಯಕ್ಕೆ ತಕ್ಕನಾಗೆ 2026 ಸಾಲಿನ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರೋವಂಥದ್ದು. ಈ ಒಂದು ಸನ್ನಿವೇಶವನ್ನು ತಮ್ಮ ಅನುಕೂಲಕ್ಕೆ ತಕ್ಕನಾಗೆ ಪರಿವರ್ತನೆ ಮಾಡಿಕೊಳ್ಳುವಂಥದ್ರಲ್ಲಿ ತಕ್ಕ ಮಟ್ಟಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಯಶಸ್ವಿ ಆಯಿತು. ಅವರು ಬಂದರು, ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಮೊದಲು ಕಳೆದ 1-1.5 ತಿಂಗಳ ಹಿಂದುಗಡೆ, ಆಗ ಕೇವಲ 2-3 ಸಾವಿರ ಸಂಖ್ಯೆಯಲ್ಲಿ ಮಾತ್ರ CJP ಪಕ್ಷದ, ಜಿರಳೆ ಪಾರ್ಟಿಯ ಪಕ್ಷದ ಬೆಂಬಲಿತರು ಸೇರಿದ್ದಕ್ಕಂಥದ್ದು. ಅದಾದ ನಂತರ ರಾಷ್ಟ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಪ್ರಾರಂಭ ಆಗಿರ್ತಕ್ಕಂಥದ್ದು ಕಳೆದ 4-5 ದಿನಗಳಿಂದ ನಮ್ಗೆ ಗೊತ್ತಿರುವಂಥದ್ದು. ಇಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ತಕ್ಷಣವೇ ಕ್ರಮ ತಗೊಂಡು 2026ರ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹಗರಣದಲ್ಲಿ 13 ಮಂದಿ ಆರೋಪಿಗಳನ್ನು ಈಗಾಗಲೇ ಬಂಧಿಸಿ ಜೈಲುಗಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಕೆಮಿಸ್ಟ್ರಿ ವಿಭಾಗದ ಪ್ರೊಫೆಸರ್ ಆಗಿರ್ತಕ್ಕಂಥ ಮತ್ತು ನೀಟ್ ಪ್ರಶ್ನೆ ಪತ್ರಿಕೆಯ ತಯಾರು ಮಾಡಿದಂಥವರಲ್ಲಿ ಒಬ್ಬರಾಗಿರ್ತಕ್ಕಂಥ ಪುಣೆಯ PV ಕುಲಕರ್ಣಿ ಅವರು ಇದರ ಕಿಂಗ್ ಪಿನ್ ಆಗಿರ್ತಕ್ಕಂಥದ್ದು. ಅವರ ಜೊತೆಗೆ ಪೂನಾ ಮೂಲದ PV ಕುಲಕರ್ಣಿ ಅವರ ಜೊತೆಗೆ ಮನೀಷಾ ಗುರುನಾಥ್ ಮಾಂಡ್ರೆ, ಮನೀಷಾ ವಾಗ್ಮರೆ, ಶುಭಾ ಖೇರ್ಮನ್, ಹಾಗೆ ಮಂಗಲಾಲ್ ಬಿನ್ವಲ್, ವಿಕಾಸ್ ಬಿನ್ವಲ್, ಶಿವರಾಜ್ ಮೋಟೆಗಾಂವ್ಕರ್, ಮನೀಷಾ ಸಂಜಯ್ ಹವಾಲ್ದಾರ್, ಡಾಕ್ಟರ್ ಮನೋಜ್ ಶಿರೂರ್ ಮತ್ತು ತೇಜಸ್ ಕುಮಾರ್ ಅನ್ನೋ ಇಷ್ಟು 13 ಜನ ಬಂಧನ ಆಗಿರ್ತಕ್ಕಂಥದ್ದು. ಇದರಲ್ಲಿ ನೇರವಾಗಿ ಈ 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದಲ್ಲಿ 2ನೇ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಶಿವರಾಜ್ ಮೋಟೆಗಾಂವ್ಕರ್ ಅವರು ನೇರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ತಕ್ಕಂಥದ್ದು. ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಅವ್ರು ಇರ್ತಕ್ಕಂಥ ಹಲವಾರು ಸಂದರ್ಭಗಳು ಇರ್ತಕ್ಕಂಥ ಛಾಯಾಚಿತ್ರಗಳು ಈಗಾಗಲೇ ಬಿಡುಗಡೆ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಜಿರಳೆ ಪಕ್ಷದ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಹೋರಾಟದಲ್ಲಿ ಯಾರೊಬ್ಬರು ಕೂಡ
ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ 13 ಜನ ಆರೋಪಿಗಳೇನಿದ್ದಾರೆ, ಪ್ರಭಾವಿಗಳು, ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ನ ಸಂಬಂಧಪಟ್ಟ ತರಬೇತಿ ಕೊಡುವಂಥ ಅಕಾಡೆಮಿಗಳ ಮಾಲೀಕರುಗಳೇನಿದ್ದಾರೆ, ಇವರ ವಿರುದ್ಧ ಕಠಿಣ ಕ್ರಮಗಳಾಗಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಮಂಜೂರಾಗಬಾರ್ದು ಅನ್ನೋ ಒಂದೇ ಒಂದು ಸಣ್ಣ ಮಾತನ್ನು ಕೂಡ ಆಡದೆ ನೇರವಾಗಿ ಇವರು ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ಮುಗ್ಬಿದ್ದಿರ್ತಕ್ಕಂಥದ್ದು. ಅದು ಬರ್ತಾ ಈಗ ಕಳೆದ ಪ್ರಾರಂಭದ ದಿನ 5-6 ದಿನಗಳ ಹಿಂದೆ ಪ್ರಾರಂಭ ಆದಂಥ ದಿನದಲ್ಲಿದ್ದಂಥ ಬೇಡಿಕೆ ದಿನ ಕಳೆದಂತೆ ಒಂದೊಂದು ದಿನ ಒಂದೊಂದು ಸಂಬಂಧವೇ ಇಲ್ಲದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಬಂಧವೇ ಇಲ್ಲದಿರ್ತಕ್ಕಂಥ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದಿರ್ತಕ್ಕಂಥ ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ಅವರು ಅದನ್ನು ಇನ್ನಷ್ಟು ದಿನ ಎಳ್ಕೊಂಡು ಹೋಗುವಂಥ ಪ್ರಯತ್ನ. ಈಗ ಚಳಿಗಾಲದ ಅಧಿವೇಶನ ಏನು ನಡೀತಾ ಇದೆ, ಚಳಿಗಾಲದ ಅಧಿವೇಶನ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಬೇರೆ 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 ಮಜಲುಗಳಿಗೆ ತೊಗೊಂಡೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಸ್ನೇಹಿತರೆ. 2012ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮನಮೋಹನ್ ಸಿಂಗ್ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇಂಥದೇ ಬೃಹತ್ ಹಗರಣ, ಒಂದು ಪ್ರಶ್ನೆ ಪತ್ರಿಕೆ, ರಾಷ್ಟ್ರ ಮಟ್ಟದ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ನಡೆದಿದ್ದಂಥ ಸಂದರ್ಭದಲ್ಲಿ ಇವತ್ತು ಮೋದಿ ಸರ್ಕಾರದ ವಿರುದ್ಧ ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಕ್ಕಂಥ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಅವರು 2012ರಲ್ಲಿ ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಸಭೆಯಲ್ಲಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಈಗಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ, ಅದನ್ನು ಯಾತಕ್ಕೆ ನೀವು ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆ ವಿಡಿಯೋವನ್ನು ಕೂಡ ತಮಗೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಆದರೆ 4 ವರ್ಷಗಳಲ್ಲಿ ಅವರು ಮಾತು ಬದಲಾಗಿ ಈಗಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ದೊಡ್ಡ ಅಪರಾಧ, ಅದು ನೇರವಾಗಿ ಕೇಂದ್ರ ಸರ್ಕಾರ ಭಾಗಿಯಾಗಿದೆ ಅನ್ನೋ ರೀತಿಯಲ್ಲಿ ಬಿಂಸ ಕೊಟ್ಟಿರ್ತಕ್ಕಂಥದ್ದು. ಅವರ ಈ 2 ವಿಭಿನ್ನವಾದಂಥ ಸಂದರ್ಭಗಳಲ್ಲಿ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ, ಅವರು ಅಧಿಕಾರದಲ್ಲಿದ್ದಾಗ ನಡೆದಂಥ ಹಗರಣಕ್ಕೆ ಸಂಬಂಧಪಟ್ಟಾಗ ಅವ್ರು ಹೇಳಿದಂಥ ಹೇಳಿಕೆ, ಅವರು ವಿರೋಧ ಪಕ್ಷದಲ್ಲಿದ್ದಾಗ ನಡೆದಿರ್ತಕ್ಕಂಥ ಈ ಒಂದು ಪ್ರಕರಣ ನಡೆದಿರುವಂಥ ಸಂದರ್ಭ ಅವ್ರು ಹೇಳ್ತಾ ಇರ್ತಕ್ಕಂಥ ಹೇಳಿಕೆಯನ್ನು ನೋಡಿದಾಗ ಅವರ ದ್ವಂದ್ವ ನೀತಿಗಳು. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳಿರ್ತಾರೆ, ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರೋದಕ್ಕಿಂತಲೂ ವಿರೋಧ ಪಕ್ಷವಾಗಿದ್ದಾಗ ಈ ದೇಶಕ್ಕೆ ಬಹಳ ದೊಡ್ಡ ಮಾರಕ ಆಗ್ತದೆ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ರು. ಅದು ಸತ್ಯ ಅನ್ನೋದು ಪದೇ ರುಜುವಾತಾಗಿರ್ತಕ್ಕಂಥದ್ದು. ಕಳೆದ 12 ವರ್ಷಗಳಿಂದ ಈ ದೇಶದಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು, ಅಧಿಕಾರವನ್ನು ಕಳ್ಕೊಂಡು ಇವತ್ತು ಸಂಪೂರ್ಣ ವ್ಯವಸ್ಥೆಯನ್ನು ತಮ್ಮ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇವತ್ತು ನೆಲಕಚ್ಚಿರ್ತಕ್ಕಂಥದ್ದು, ಮೂಲೆ ಗುಂಪಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶತಾಯಗತಾಯ ತಮ್ಮ ಪಕ್ಷವನ್ನು ಹೇಗಾದರೂ ಮಾಡಿ ಮತ್ತೆ ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯ ವಾಮ ಮಾರ್ಗದ ಹೋರಾಟಗಳನ್ನು, ಜನರನ್ನು ತಪ್ಪುದಾರಿಗೆಳೆಯುವಂಥ ಹೋರಾಟಗಳನ್ನು ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ವಿಶೇಷವಾಗಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಒಂದಷ್ಟು ವಿಷಯಗಳನ್ನ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಬಹಳ ಪ್ರಮುಖ ವಿಷಯಗಳಿಗೆ ಸಂಬಂಧಪಟ್ಟ, ಪ್ರಮುಖ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗಿರ್ತಕ್ಕಂಥ ವಿಷಯಗಳನ್ನು ನೋಡೋದಾದರೆ, ರಾಜಸ್ಥಾನ ರಾಜ್ಯದಲ್ಲಿ 2009, 2013, 2018, 19, 2020, 2021 ಮತ್ತು 2022ರಲ್ಲಿ 4 ಪ್ರಮುಖ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿರ್ತಕ್ಕಂಥದ್ದು. ದೆಹಲಿಯಲ್ಲಿ 1993ರಲ್ಲಿ, ಗುಜರಾತ್ ರಾಜ್ಯದಲ್ಲಿ 1961ರಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ 2012, 2013, 2014ರಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 2015ರಲ್ಲಿ KPSC ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರ 2ನೇ ಅವಧಿಯಲ್ಲಿ ಕೂಡ 2 ಪ್ರಮುಖ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿರ್ತಕ್ಕಂಥದ್ದು. ಈಗ KPSCಯಲ್ಲಿ ಈಗ ಕಳೆದ ತಿಂಗಳು ಒಂದು 15 ದಿನಗಳ ಹಿಂದೆ ನಡೆದಿರ್ತಕ್ಕಂಥ KPSC ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಬಹಳ ದೊಡ್ಡ ಹಗರಣ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆ ಮೂಲಕ 2 ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಜೀವನವನ್ನು ಕಸಿದುಕೊಳ್ಳುವಂಥ ಕೆಲಸವನ್ನು KPSC ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು. ಯಾವ ಪಕ್ಷದ ಸಂಬಂಧಪಟ್ಟ ಅಧ್ಯಕ್ಷರವರು, ಆ ಕಾರ್ಯಕರ್ತರವರು ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ನಾಯಕರು, ಸಾಹುಕಾರ ಅವರು ಯಾವ ಪಕ್ಷಕ್ಕೆ ಸೇರಿದವರು ಅನ್ನೋ ಒಂದು ವಿಷಯವನ್ನು ಕೂಡ ಸಾರ್ವಜನಿಕರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಕೇರಳ ರಾಜ್ಯದಲ್ಲಿ 2015ರಲ್ಲಿ, ಹಾಗೆ ಹರಿಯಾಣ ರಾಜ್ಯದಲ್ಲಿ 2011ರಲ್ಲಿ, ಜಮ್ಮು ಕಾಶ್ಮೀರದಲ್ಲಿ 2013ರಲ್ಲಿ, ಪಂಜಾಬ್ ರಾಜ್ಯದಲ್ಲಿ 2006ರಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರತಕ್ಕಂಥದ್ದು. ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ 2003, 2006, 2017ರಲ್ಲಿ, ಉತ್ತರಾಖಂಡ ರಾಜ್ಯದಲ್ಲಿ 2016ರಲ್ಲಿ, ಛತ್ತೀಸ್ಗಢ ರಾಜ್ಯದಲ್ಲಿ 2020, 2021, 2022ರ ಅವಧಿಯಲ್ಲಿ, ಹಾಗೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ 2010ರಲ್ಲಿ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಪದವಿಗಳ ಸಂಬಂಧಪಟ್ಟ ಪ್ರವೇಶ
ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದು ನಡೆದಿರ್ತಕ್ಕಂಥ ಇದೊಂದು ನಾನು ಕೇವಲ ಒಂದಷ್ಟು ಉದಾಹರಣೆಗಳು ಮಾತ್ರ ಹೇಳ್ತಾ ಇದ್ದೀನಿ. ಇದುವರೆಗೂ ಒಟ್ಟು 1952 ನಂತರ ಎಲ್ಲಿಯವರೆಗೆ ಸುಮಾರು 250ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಕಾಂಗ್ರೆಸ್ ಪಕ್ಷ ಆಡಳಿತವಿದ್ದಂಥ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಹಗರಣಗಳು ಅನ್ನೋದಾದರೆ, ನೇರವಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ನಡೆದಿರ್ತಕ್ಕಂಥ ಒಂದಷ್ಟು ವಿಷಯಗಳೇನು ಅಂತಂದರೆ, ಸುಮಾರು 150ಕ್ಕೂ ಹೆಚ್ಚು ವಿಷಯಗಳಿಗೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿರ್ತಕ್ಕಂಥದ್ದು ಇಲ್ಲಿ ತನಕ. ಅದರ ಪ್ರಮುಖವಾಗಿ 1972ರಲ್ಲಿ ಅಂದರೆ ಆರ್ಮ್ಸ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ನ ಪ್ರವೇಶ ಪರೀಕ್ಷೆಗಳಲ್ಲಾಗಿರ್ತಕ್ಕಂಥ ಬಹಳ ದೊಡ್ಡ ಹಗರಣ. 1982ರಲ್ಲಿ CBSE ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ. 1991ರಲ್ಲಿ UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತಂದರೆ ರಾಷ್ಟ್ರೀಯ ಲೋಕಸೇವಾ ಆಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು. 1992ರಲ್ಲಿ SAIL ಎಂಟ್ರೆನ್ಸ್ ಟೆಸ್ಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಡೆದಿರ್ತಕ್ಕಂಥದ್ದು. ಹಾಗೆ 2006ರಲ್ಲಿ ಆಲ್ ಇಂಡಿಯಾ PG ಪೋಸ್ಟ್ ಗ್ರಾಜ್ಯುಯೇಷನ್ ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ನ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದು. 2009ರಲ್ಲಿ CRPF ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಎಂಟ್ರೆನ್ಸ್ ಟೆಸ್ಟ್ನ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದು. 2010ರಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಮತ್ತು ಇಂಡಿಯನ್ ನೇವಿ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಅಂತಂದರೆ ಭಾರತೀಯ ನೌಕಾದಳದ ಸೈನಿಕರ ನೇಮಕಾತಿಗೆ ಸಂಬಂಧಪಟ್ಟ ಪ್ರವೇಶ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ, ಹಾಗೆ ರೈಲ್ವೆ ಇಲಾಖೆಯ ಸಿಬ್ಬಂದಿ ವರ್ಗದ ನೇಮಕಾತಿಗೆ ಸಂಬಂಧಪಟ್ಟ ನಡೆದಂಥ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದು 2010ರಲ್ಲಿ. 2012ರಲ್ಲಿ ಆಲ್ ಇಂಡಿಯಾ ಪೋಸ್ಟ್ ಗ್ರಾಜ್ಯುಯೇಷನ್ ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ನ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದು. 2013ರಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು. 2014ರಲ್ಲಿ CBSE ಕ್ಲಾಸ್ 10 ಮತ್ತು ಕ್ಲಾಸ್ 12 ಅಂದರೆ 10 ಮತ್ತು 12ನೇ ತರಗತಿಗೆ ಸಂಬಂಧಪಟ್ಟ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದು. ಈ ರೀತಿ ಪ್ರಮುಖ ವಿಷಯಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಗಳು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಗಳಿಗೆ ಸಂಬಂಧಪಟ್ಟ ಕೆಲವೊಂದು ಮಾಹಿತಿಗಳು, ಈ ರೀತಿ 150ಕ್ಕೂ ಹೆಚ್ಚು ಬಾರಿ ಇಂತಹ ಹಗರಣಗಳು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು. ಇದು ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಂಥ ಪ್ರಶ್ನೆಗಳಿಗೆ ಕಾಂಗ್ರೆಸ್ನ ನಾಯಕರು, ವಿಶೇಷವಾಗಿ BK ಹರಿಪ್ರಸಾದ್ ಏನಿದ್ದಾರೆ ಅವರಿರ್ಬೋದು, ಅಥವಾ ಮುಖ್ಯಮಂತ್ರಿಗಳಿರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಉತ್ತರ ಕೊಡೋಕ್ಕೆ ಸಿದ್ಧವಾಗಿದ್ದಾರಾ ಅಂತ ನಾನು ಕೇಳ್ತೀನಿ. ಇದನ್ನು ನೇರವಾಗಿ ಅವ್ರ ಜೊತೆಗೆ ಬಹಿರಂಗ ಚರ್ಚೆಗೆ ನಾವು ಸದಾಕಾಲ ಸಿದ್ಧ ಇರ್ತೀವಿ ಅಂತ ನಾನು ಯಾವತ್ತೂ ಹೇಳ್ಕೊಂಬರ್ತೀನಿ. ಯಾವತ್ತಾರು ಅವರು ಚರ್ಚೆ ಕರೀಲಿ, ಯಾವ ಸಂದರ್ಭದಲ್ಲಾದರೂ, ಯಾವ ಸಮಯದಲ್ಲಾದರೂ, ಯಾವ ಸ್ಥಳದಲ್ಲಾದ್ರೂ ಕರೀಲಿ, ದಾಖಲೆಗಳು ಸಹಿತ ನಾವು ಬಹಿರಂಗ ಚರ್ಚೆಗೆ ಬರೋಕ್ಕೆ ಸಿದ್ಧವಾಗಿದ್ದೀವಿ. ಅದ್ರ ಜೊತೆಗೇನೆ ಇವತ್ತು ಜಂತರ್ ಮಂತರ್ನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ ಕಾರ್ಯ ಏನು ನಡೀತಾ ಇದೆ, ಅದು ಪ್ರಾರಂಭ ಆಗಿದ್ದು ಕೇವಲ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ಮಕ್ಕಳ 23 ಮಕ್ಕಳಗೆ 1 ಕೋಟಿ ರೂಪಾಯಿಯಷ್ಟು ಪರಿಹಾರ ಕೊಡಬೇಕು ಅನ್ನೋ ಒಂದು ವಿಷಯವನ್ನು, ಅದು ಸರಿ ಇದೆ. ಆದರೆ 1 ಕೋಟಿ ಪರಿಹಾರ ಕೊಟ್ಟಿದ ತಕ್ಷಣ ಆ ಮಕ್ಕಳ ಜೀವ ವಾಪಸ್ ಬರುತ್ತಾ? ಅದಿಲ್ಲ, ಆಗಬಾರ್ದಾಗಿತ್ತು, ಆಗಿದೆ. ಆದರೆ ಇದರಲ್ಲಿ ನೇರವಾಗಿ ಭಾಗಿಯಾಗಿರ್ತಕ್ಕಂಥವರು ಬೇರೆ ಬೇರೆ ಅಕಾಡೆಮಿಗಳನ್ನು ನಡೆಸ್ತಾ ಇರ್ತಕ್ಕಂಥ ಅದರ ಮುಖ್ಯಸ್ಥರುಗಳು ಮತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋಕ್ಕೆ ಕೂತಿದ್ದಂಥ ಒಬ್ಬ ಪ್ರಮುಖ ಕಿಂಗ್ ಪಿನ್ PV ಕುಲಕರ್ಣಿ ಅಂತೇಳಿ ರಸಾಯನಶಾಸ್ತ್ರದ ಕೆಮಿಸ್ಟ್ರಿ ವಿಭಾಗದ ಪ್ರೊಫೆಸರ್ ಆಗಿರ್ತಕ್ಕಂಥ ಪುಣೆ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಪುಣೆ ಮೂಲದ ಈ ವ್ಯಕ್ತಿ ಜೊತೆಗೆ ಸ್ವತಃ ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯಕರ್ತ ಆಗಿರ್ತಕ್ಕಂಥ ಶಿವರಾಜ್ ಮೋಟೆಗಾಂವ್ಕರ್ ಇವರು ಸೇರ್ಕೊಂಡು ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗಾಗಲೇ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಅವರ ವಿರುದ್ಧ ಕ್ರಮ ತಗೊಂಡಿದೆ. ಅವ್ರನ್ನ ಬಂಧಿಸಿ ಜೈಲ್ಗಟ್ಟಿರ್ತಕ್ಕಂಥದ್ದು ಈಗಾಗಲೇ ನಾನು ಹೇಳಿದ್ದೇನೆ. ಹಾಗೆ ಇದೇ ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಮುಂದೆ ಎಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವುದೇ ಪರೀಕ್ಷೆ, ಅದು SSLC ಇರ್ಬೋದು, ದ್ವಿತೀಯ PUC ಇರ್ಬೋದು, ಅಥವಾ ಯಾವುದೇ ಪದವಿ ಇರ್ಬೋದು, ಅಥವಾ ಈ ರೀತಿಯ ಮೆಡಿಕಲ್ UPSC ಇಂಥ ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಇಲ್ಲಿ ಆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಬಾರ್ದು. ಒಂದು ವೇಳೆ ಸೋರಿಕೆ ಆದರೆ ಅದರ ಪ್ರಮುಖ ಕಿಂಗ್ ಪಿನ್ಗಳೇನಿರ್ತಾರೆ ಅವ್ರಿಗೆ ಯಾವ ಮಟ್ಟದ ಗರಿಷ್ಠ ಪ್ರಮಾಣದ ಶಿಕ್ಷೆಗೆ ಗುರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಸೂದೆಯನ್ನೇ ತರ್ತಾ ಇದ್ದೀವಿ ಅಂತ ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ತಿಳಿಸಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಆದರೂ ಕೂಡ ಈ ರೀತಿ ಪ್ರಾರಂಭ ಆದಂಥ ಒಂದು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರಾರಂಭ ಆದಂಥ ಜಿರಳೆ ಪಕ್ಷದ ಹೋರಾಟ ಇವತ್ತು ಯಾವ ರೀತಿ ದಿಕ್ಕು ತಪ್ಪಿ ಬೇರೆ
ಮಜರೂರಿಗೆ ತಿರ್ಕೊಂಡಿದೆ ಅನ್ನೋದು ನಾವು ಗಮನಿಸಿದಾಗ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ನಿಜವಾಗ್ಲೂ ಇದು ಅಭಿಜಿತ್ ದೀಪ್ಕೆ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ ಅಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಬಹಳಷ್ಟು 90% ಜನ ವಿದ್ಯಾರ್ಥಿಗಳ ಸೋಗಿನಲ್ಲಿದ್ದಂಥವರು, ಅವರಿಗೆ ದುಡ್ಡು ಕೊಟ್ಟು ಕರ್ಕೊಂಡ್ಬರುವಂಥ ಕೆಲಸ ಆಗಿದೆ. ಹಾಗೆ JNU-ನಲ್ಲಿರ್ತಕ್ಕಂಥ ಮೊದಲಿಂದಲೂ ಕೂಡ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಎಡಪಂಥೀಯ ವಿಚಾರಧಾರೆಗಳನ್ನೇ ತಮ್ಮ ಜೀವನದ ಪ್ರಮುಖ ಭಾಗ ಅಂತ ಭಾವಿಸಿರ್ತಕ್ಕಂಥ ವಿದ್ಯಾರ್ಥಿಗಳು, ಹಾಗೆ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಏನಿದೆ, ಸಂಪೂರ್ಣವಾಗಿ ಎಡಪಂಥೀಯ ವಿಚಾರಧಾರೆಗಳನ್ನೇ ತಮ್ಮ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಡೋದ್ರಲ್ಲಿ ಯಶಸ್ವಿ ಆಗಬೇಕು ಅನ್ನೋ ಕನಸು ಕಾಣ್ತಾ ಇರ್ತಕ್ಕಂಥ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಸೇರಿಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಒಂದು ಹೋರಾಟಕ್ಕೆ ಸಹಜವಾಗಿಯೇ 2ನೇ ದಿವಸಕ್ಕೇ ಕಾಂಗ್ರೆಸ್ ಪಕ್ಷ, ಆಮ್ ಆದ್ಮಿ ಪಕ್ಷ, ಹಾಗೆ ಸಮಾಜವಾದಿ ಪಕ್ಷ, ತೃಣಮೂಲ ಕಾಂಗ್ರೆಸ್ ಸೇರಿದಾಗೆ ಬಹಳಷ್ಟು ಮತ್ತೆ ಎಡಪಂಥೀಯ ಪಕ್ಷಗಳು ಇದ್ರ ಜೊತೆಗೆ ಸೇರಿಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಒಂದು ಹುನ್ನಾರ ಏನಿದೆ, ಭಾರತದ ಶ್ರೇಷ್ಠತೆಯನ್ನು, ಭಾರತದ ಗೌರವವನ್ನು, ಘನತೆಯನ್ನು ವಿಶ್ವ ಮಟ್ಟದಲ್ಲಿ ಹರಾಜು ಹಾಕಬೇಕು. ಯಾತಕ್ಕೆ ಅಂತಂದರೆ ಇಲ್ಲಿ ಅವ್ರಿಗಿರ್ತಕ್ಕಂಥ ಒಬ್ಬರು ದೊಡ್ಡ ವಿರೋಧಿ, ಅದು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಇರೋ ತನಕ ತಮಗೆ ಅಧಿಕಾರ, ಮರೀಚಿಕೆ ಮತ್ತು ತಿರುಕನ ಕನಸು ಅನ್ನೋದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಇವರು ಜಾಗತಿಕ ಮಟ್ಟದಲ್ಲಿ ದಿನೇ ದಿನೇ ಇವತ್ತು ತಮ್ಮ ಜನಪ್ರಿಯತೆಯನ್ನು ಹೆಚ್ಚು ಮಾಡಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಮೇಲಿನ ಅವರ ಒಬ್ಬರ ಮೇಲಿನ ದ್ವೇಷದಿಂದ ಇಡೀ ಭಾರತ ದೇಶಕ್ಕೆ ಕಳಂಕ ಬರೋ ರೀತಿಯಲ್ಲಿ ಈ ಎಲ್ಲ ಪಕ್ಷಗಳು ಇವತ್ತು ಮಾಡ್ತಾ ಇರುವಂಥ ಹುನ್ನಾರ ಮತ್ತು ದೊಡ್ಡ ಸಂಚಲನ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಜಿರಳೆಗಳಿಗೆ ಯಾವ ಜಿರಳೆಗಳು ಪಕ್ಷ ಇವತ್ತು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಅಂತ ಪತ್ರಿಕೆಗಳು ಬಿಂಬಿಸ್ತಾ ಇದೆ. ಆದರೆ ಅಲ್ಲಿ ಹೋರಾಟಕ್ಕೆ ಎಲ್ಲ ರೀತಿಯ ಹಿಂಬದಿಯಿಂದ ಮೊದಲು ಹಿಂದುಗಡೆಯಿಂದ ಸಪೋರ್ಟ್ ಮಾಡಿದವರು ಇವರು ನೇರವಾಗಿ ಧುಮುಕಿರ್ತಕ್ಕಂಥದ್ದು. ಯಾಕೆ ಅಂದರೆ ಜಿರಳೆಗಳ ಪಕ್ಷಕ್ಕೆ ಬೆಂಬಲ ಬಹಳ ಕಡಿಮೆ ಆಗಿದ್ದರಿಂದ ಕೇವಲ 1,000 2,000ಕ್ಕೂ ಕಡಿಮೆ ವಿದ್ಯಾರ್ಥಿಗಳು ಮಾತ್ರ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಕಂಗಾಲಾಗಿದ್ದಂಥ ಆ ಜಿರಳೆಗಳ ಅಪ್ಪ ಅಮ್ಮಂದರು, ಚಿಕ್ಕಮ್ಮಂದರು, ಅಂದರೆ ರಾಹುಲ್ ಗಾಂಧಿ ಇರ್ಬೋದು, ಅಥವಾ ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಅಥವಾ ಅಖಿಲೇಶ್ ಯಾದವ್ ಇರ್ಬೋದು, ಅಥವಾ ನಾನು ಈಗಾಗಲೇ ಹೇಳ್ದಂಗೆ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದ ಮುಖ್ಯಸ್ಥರುಗಳಿರ್ಬೋದು, ಅಥವಾ ಎಡಪಂಥೀಯ ಪಕ್ಷಗಳು, ಕಮ್ಯುನಿಸ್ಟ್ ಪಾರ್ಟಿ, 2 ಪಕ್ಷಗಳೇನಿದೆ, 2 ಪಕ್ಷಗಳ ಈ ಮುಖ್ಯಸ್ಥರುಗಳು ಸೇರಿಕೊಂಡು ಈ ಒಂದು ಹೋರಾಟವನ್ನು ಇನ್ನಷ್ಟು ದಿನದ ಮಟ್ಟಿಗೆ, ಅಂದರೆ ಅಧಿವೇಶನ ನಡೆಯೋ ತನಕ ಇದನ್ನು ತಗೊಂಡೋಗ್ಬೇಕು. ಚಳಿಗಾಲದ ಅಧಿವೇಶನ ಯಾವ ಕಾರಣಕ್ಕೂ ಯಶಸ್ವಿ ಆಗಬಾರ್ದು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅಷ್ಟಕ್ಕೂ ಈ ಸಭೆಗಳಲ್ಲಿ ನಾವು ಗಮನಿಸಿದಾಗ ಒಬ್ಬ ನಾಯಕಿ ಹೇಳ್ತಾಳೆ, ನಾವು ಅಲ್ಲಾಹೋ ಅಕ್ಬರ್ ಅನ್ನೋದ್ರಲ್ಲಿ ನಾವು ಇದನ್ನು ಕಂಡಿದ್ದೀವಿ. ಈ ಹೋರಾಟಕ್ಕೂ ಅಲ್ಲಾಹೋ ಅಕ್ಬರ್ ಅನ್ನೋದಕ್ಕೂ, ಜೈ ಶ್ರೀರಾಮನ ಘೋಷಣೆ ಕೂಗಬಾರ್ದು ಅನ್ನೋದಕ್ಕೂ, ಶ್ರೀರಾಮನ ವಿರುದ್ಧವಾದಂಥ ಮಾತುಗಳನ್ನ ಆಡೋಕ್ಕೂ ಏನು ಸಂಬಂಧ ಇದೆ ಅಂತಂತಂದರೆ ಇಲ್ಲಿ ಸನಾತನ ಧರ್ಮವನ್ನು ವಿರೋಧ ಮಾಡುವಂಥ ದೊಡ್ಡ ಹುನ್ನಾರ ಕೂಡ ನಡೀತಾ ಇದೆ. ಹಾಗೆ ಬಲಪಂಥೀಯ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನು ಶತಾಯಗತಾಯ ಅಧಿಕಾರದಿಂದ ಇಳಿಸಬೇಕು ಅನ್ನೋದು ಕನಸು ಕಾಣ್ತಾ ಇರ್ತಕ್ಕಂಥ ಒಂದು ಎಡಪಂಥೀಯ ವಿಚಾರಧಾರೆಗಳನ್ನು ಮತ್ತು ಸನಾತನ ಧರ್ಮ ವಿರೋಧಿಗಳು ಮತ್ತು ರಾಷ್ಟ್ರೀಯ ವಿರೋಧಿ ರಾಷ್ಟ್ರೀಯವಾದಗಳ ವಿರೋಧಿಗಳಾರಿದ್ದಾರೆ, ಅವರು ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಭಾರತ ವಿಶ್ವ ಮಟ್ಟದಲ್ಲಿ ಗಳಿಸಿರ್ತಕ್ಕಂಥ ಹೆಸರು ಮತ್ತು ಭಾರತದ ಏಳಿಗೆಯನ್ನು ಸಹಿಸದೇ ಇರತಕ್ಕಂಥ ಚೀನಾ ಮತ್ತು ಅಮೆರಿಕ ದೇಶಗಳ ಜೊತೆ ಕೈ ಜೋಡಿಸ್ಕೊಂಡು ನೇರವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಸೇರಿದಾಗೆ ಸಮಾಜವಾದಿ ಪಕ್ಷ ಇರ್ಬೋದು, ಅಥವಾ ನಾನು ಈಗಾಗಲೇ ಹೇಳ ಕಮ್ಯುನಿಸ್ಟ್ ಪಾರ್ಟಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಅಷ್ಟಕ್ಕೂ ಅಭಿಜಿತ್ ದೀಪ್ಕೆ ಅವರು ಏನೇ ಆಗಿದ್ರು ಜುಲೈ ತಿಂಗಳಲ್ಲಿ ಅವರ ವೀಸಾ ಅವಧಿ ಮುಗಿದು ಭಾರತಕ್ಕೆ ಬರಲೇಬೇಕಾಗಿತ್ತು. ಕಳೆದ 1-2 ವರ್ಷಗಳಿಂದ ನಿರುದ್ಯೋಗಿಗಳಾಗಿದ್ದಂಥ ಅವರು ಸದಾಕಾಲ ಸಾಮಾಜಿಕ ಜಾಲತಾಣಗಳಲ್ಲಿ ಎಡಪಂಥೀಯ ವಿಚಾರಧಾರೆಗಳನ್ನು ಪ್ರಚಾರ ಮಾಡುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಿದ್ದರಿಂದ ಅವರನ್ನು ತಮ್ಮ ದಾಳುವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದ್ರಲ್ಲಿ ಇವರೆಲ್ಲ ನಾನು ಈಗಾಗಲೇ ಹೇಳಿದಾಗೆ ಜಿರಳೆ ಪಾರ್ಟಿಯ ಅಪ್ಪ ಅಮ್ಮಂದರು, ಚಿಕ್ಕಮ್ಮಂದ್ರು ಏನಿದ್ದಾರೆ, ಅವರು ಆ ವಿಷಯದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಹೀಗೆ ನಾವು ಇದನ್ನು ಒಂದೊಂದು ಸರಿ ನೋಡಿದಾಗ ರಾಷ್ಟ್ರ ವಿರೋಧಿ ಘೋಷಣೆಗಳಲ್ಲಿ ಯಥೇಚ್ಛವಾಗಿ ಕೇಳಿಬರ್ತಾ ಇದೆ. ಭಾರತ ಸೇನಾ ವಿರೋಧಿ ಹೇಳಿಕೆಗಳು, ಘೋಷಣೆಗಳು ಯಥೇಚ್ಛವಾಗಿ ಅಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ನರೇಂದ್ರ ಮೋದಿ ಅವ್ರನ್ನ ನಾವು ನಮ್ಮ ಕೈಗೆ ಸಿಕ್ಕಿದ್ರೆ ನಾವು ಅವ್ರನ್ನ ಏನು ಬೇಕಾದ್ರೂ ಮಾಡ್ತೀವಿ, ಅವ್ರ ಮೇಲೆ ಭೀಕರವಾಗಿ ಹಲ್ಲೆ ಮಾಡ್ತೀವಿ ಅನ್ನೋದು, ಸಂಸತ್ತನ್ನು ವಶಪಡಿಸ್ಕೊಳ್ತೀವಿ ಅಂತಂದರೆ ನೇಪಾಳ, ಬಾಂಗ್ಲಾ, ಶ್ರೀಲಂಕಾ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ಜೆನ್ಜಿ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಹೋರಾಟಗಳ ಮಾದರಿಯಲ್ಲೇ ಭಾರತದಲ್ಲಿಯೂ ಕೂಡ ಅಂಥದ್ದೇ ಹೋರಾಟವನ್ನು ರೂಪಿಸಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವರು ಮಾಡಿರ್ತಕ್ಕಂಥದ್ದಾದರೆ 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ
ಅದು ಶ್ರೀಲಂಕಾ, ಬಾಂಗ್ಲಾ ಅಥವಾ ನೇಪಾಳದಲ್ಲಿ ನಡೆದಿರ್ತಕ್ಕಂಥ ಹೋರಾಟಗಳನ್ನು ನಾವು ನಡೆಸ್ಬಿಡ್ತೀವಿ ಅಂತ ಏನಾದ್ರು ನಾನು ಈಗಾಗಲೇ ಹೇಳಿದಾಗೆ ರಾಹುಲ್ ಗಾಂಧಿ ಅವರು, ಅಖಿಲೇಶ್ ಯಾದವ್ ಅವರು ಅಥವಾ ಅರವಿಂದ್ ಕೇಜ್ರಿವಾಲ್ ಅವರು ಅಥವಾ ಮಮತಾ ಬ್ಯಾನರ್ಜಿ ಅವರು ಇರ್ಬೋದು ಅಥವಾ ಕಮ್ಯುನಿಸ್ಟ್ ಪಾರ್ಟಿಗಳಿರ್ಬೋದು ಏನಾದ್ರು ಕನ್ಸ್ಕೊಂಡಿದ್ರೆ ನಿಜಕ್ಕೂ ಅವ್ರು ಎಂಥ ಜೋಕರ್ಗಳು ಅಂತ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ರುಜುವಾತಾಗಿರ್ತಕ್ಕಂಥದ್ದು. ಅವರ ಕನಸು ಯಾವತ್ತಿಗೂ ಕನಸಾಗಲಿಕ್ಕೆ ಭಾರತೀಯರು ಬಿಡೋದಿಲ್ಲ ಅನ್ನೋ ಒಂದು ವಿಷಯವನ್ನು ಕೂಡ ನಾನು ಅವರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಇವತ್ತು ಏನು 10,000 12,000 ಮಂದಿ ಪ್ರತಿಭಟನಾಕಾರರು ಇದ್ದಾರೆ ಅಂತ, ಅದರಲ್ಲಿ 10% ಕೂಡ ಅಲ್ಲಿ ನಿಜವಾದಂಥ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಅನ್ಯಾಯಕ್ಕೆ ಒಳಗಾದಂಥವರ ವಿರುದ್ಧ ಅದು ಪರವಾಗಿ ಧ್ವನಿ ಎತ್ತಂಥವ್ರು ಯಾರಾದರೂ ಇದ್ದರೆ ಅದು ಕೇವಲ 10% ಮಾತ್ರ. ಇನ್ನು 90% ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಹಣದಾಸೆಗೋಸ್ಕರ ಬಂದಿರತಕ್ಕಂಥದ್ದು ಅಥವಾ ಹಿಂದೂ ಧರ್ಮದ ವಿರುದ್ಧವಾಗಿ ಬಂದಿರತಕ್ಕಂಥದ್ದು, ಸನಾತನ ಧರ್ಮವನ್ನು ವಿರೋಧ ಮಾಡಲಿಕ್ಕೆ ಅಂತ ಬಂದಿರತಕ್ಕಂಥದ್ದು, ಮತ್ತು ನರೇಂದ್ರ ಮೋದಿ ಅವರ ಮೇಲಿನ ದ್ವೇಷದಿಂದ ಬಂದಿರತಕ್ಕಂಥದ್ದು ಅಂತ ಹೇಳಿ ಇವರು ನಮಗೆ ಅತ್ಯಂತ ಸ್ಪಷ್ಟವಾಗಿ ಕಾಣೋದು. ಶತಾಯಗತಾಯ ಭಾರತ ದೇಶದ ಪ್ರಧಾನಮಂತ್ರಿ ಆಗಲೇಬೇಕು ಅನ್ನೋ ಹಪಾಪಿಗೆ ಬಿದ್ದಿರ್ತಕ್ಕಂಥ ರಾಹುಲ್ ಗಾಂಧಿಯವರು ತಮ್ಮ ವಿದೇಶ ಪ್ರವಾಸಗಳಲ್ಲಿ ವೇದಿಕೆಗಳಲ್ಲಿ ಮಾತಾಡುವಂಥ ಸಂದರ್ಭಗಳಲ್ಲಿ ನಿರಂತರವಾಗಿ ಭಾರತ ವಿರೋಧಿ ಹೇಳಿಕೆಗಳನ್ನು, ಸನಾತನ ಧರ್ಮದ ವಿರೋಧಿ ಹೇಳಿಕೆಗಳನ್ನು, ರಾಷ್ಟ್ರೀಯವಾದದ ವಿರೋಧವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇವತ್ತು ನೇರವಾಗಿ 100 ಚುನಾವಣೆಗಳಲ್ಲಿ ಸೋಲ್ಕೊಂಡಿರ್ತಕ್ಕಂಥ ಶತಕವೀರ ರಾಹುಲ್ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಇವತ್ತು ದೇಶ ವಿರೋಧಿ ಕೃತ್ಯಗಳಿಗೆ, ದೇಶ ವಿರೋಧಿ ಶಕ್ತಿಗಳಿಗೆ ಸಹಕಾರ ಕೊಟ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಕನಸು ಅದು ಕನಸಾಗೆ ಉಳಿಯುತ್ತೆ ಹೊರತು ಯಾವತ್ತು ನನಸಾಗಲ್ಲ ಅನ್ನೋ ಒಂದು ಮಹಾಸತ್ಯವನ್ನು ಕಾಂಗ್ರೆಸ್ಸಿಗರು ಅರ್ಥ ಮಾಡಿಕೊಳ್ಳೇಬೇಕು ಅನ್ನೋ ಒಂದು ವಿಷಯವನ್ನು ಹೇಳ್ತಾ, ಚೀನಾ ಮತ್ತು ಅಮೆರಿಕ ದೇಶಗಳು ಆರ್ಥಿಕವಾಗಿ ವಿಶ್ವಮಟ್ಟದಲ್ಲಿ ದಿನೇ ದಿನೇ ಸದೃಢವಾಗ್ತಾ ಇರ್ತಕ್ಕಂಥ ಮಿಲಿಟರಿ ಶಕ್ತಿಯಲ್ಲಿ ಇವತ್ತು 4ನೇ ಅತಿ ಬಲಾಢ್ಯ ರಾಷ್ಟ್ರ ಅನ್ನೋ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಭಾರತದ ಏಳಿಗೆಯನ್ನು ಸಹಿಸದೆ ಅಮೆರಿಕ ಮತ್ತು ಚೀನಾದಂಥ ದೇಶಗಳು ಮಾಡಿರ್ತಕ್ಕಂಥ ದೊಡ್ಡ ಹುನ್ನಾರ ಮತ್ತು ಸಂಚಿನ ಭಾಗವಾಗಿ ಇವತ್ತು ಈ ಜಿರಳೆಗಳ ಹೋರಾಟ ಮಜಲನ್ನು ಬದಲಾಯಿಸ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯ ಅರ್ಥ ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥ ಮಹಾಸತ್ಯ, ಇದೇ ಚಳಿಗಾಲದ ಅಧಿವೇಶನದಲ್ಲಿ ಅನುಮೋದನೆಗೆ ಬರ್ತಾ ಇರ್ತಕ್ಕಂಥ FCRA ಅಮೆಂಡ್ಮೆಂಟ್ ಬಿಲ್ ಅಥವಾ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ನ ಅಮೆಂಡ್ಮೆಂಟ್ ಬಿಲ್ ಅಂತಂದರೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಯ ತಿದ್ದುಪಡಿ ಬಿಲ್ ಏನು ಬರ್ತಾ ಇದೆ, ಅದನ್ನು ಇವರು ತಡ್ಕೊಳ್ಳೋಕ್ಕೆ ಆಗದೆ ಇರತಕ್ಕಂಥ ಆ ಬಿಲ್ಲು ಯಾವುದೇ ಕಾರಣಕ್ಕೂ ಅನುಮೋದನೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ನ ಅಮೆಂಡ್ಮೆಂಟ್ ಬಿಲ್ಗೆ ವಿರುದ್ಧವಾಗಿ ನೇರವಾಗಿ ಧ್ವನಿ ಎತ್ತದೆ. ಇವತ್ತು ಪರೋಕ್ಷವಾಗಿ ಜಿರಳೆಗಳನ್ನು ತಮ್ಮ ತಾಳಕ್ಕೆ ತಕ್ಕನಾಗೆ ಬಳಸ್ಕೊಳ್ತಾ ಇರ್ತಕ್ಕಂಥ ನಾಚಿಕೆಗೇಡಿನ 100 ವರ್ಷದ ಪಕ್ಷ ಅಂತ ಹೇಳುವಂಥದ್ದು, ಹಲವಾರು ವರ್ಷಗಳ ಕಾಲ ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ನಡೆಸಿರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿಗಳು, ಉತ್ತರ ಪ್ರದೇಶದಲ್ಲಿ ಹಲವಾರು ವರ್ಷಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥ ಸಮಾಜವಾದಿ ಪಕ್ಷಗಳು, ದೆಹಲಿ ಸೇರಿದಾಗೆ ಇವತ್ತು ಪಂಜಾಬ್ನಲ್ಲಿ 5 ವರ್ಷಗಳಿಗೂ ಹೆಚ್ಚು ಕಾಲ 10 ವರ್ಷಗಳಿಗೂ ಹೆಚ್ಚು ಕಾಲ ಆಡಳಿತ ನಡೆಸಿರ್ತಕ್ಕಂಥ ಆಮ್ ಆದ್ಮಿ ಪಾರ್ಟಿಯವರು ಇವತ್ತು ಈ ಒಂದು ಬಿಲ್ಲನ್ನು ತಡೆಯುವಂಥ ಹೇಳಿಕೆಗಳನ್ನು ನೇರವಾಗಿ ಕೊಡದೆ ಇವತ್ತು ಜಿರಳೆಗಳ ಈ ಹೋರಾಟವನ್ನು ಅವರು ಬಳಸ್ಕೊಳ್ಳೋಕೆ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ನಿನ್ನೆ ದಿವಸ ಶುಕ್ರವಾರ 22ನೇ ತಾರೀಕು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ 2026 ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಆರೋಪಿಗಳ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ತಗೊಳ್ತೀವಿ. ಮತ್ತು ಮುಂದೆಂದು ಈ ರೀತಿ ಯಾವುದೇ ವಿಷಯದ ಯಾವುದೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದ ರೀತಿಯಲ್ಲಿ ಒಂದು ಕಠಿಣವಾದಂಥ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಒಳಗೊಂಡ ಒಂದು ಮಸೂದೆಯನ್ನು ನಾವು ಅನುಮೋದನೆ ಮಾಡ್ತೀವಿ ಮತ್ತು ಜಾರಿಗೆ ತರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದಾಗಲೂ ಕೂಡ ಇವರು ಅದಕ್ಕೆ ಒಪ್ಪದೆ ಪ್ರತಿಯೊಂದು ದಿವಸ ಪ್ರತಿಯೊಂದು ಗಳಿಗೆಗೆ ತಮ್ಮ ಡಿಮ್ಯಾಂಡ್ಗಳನ್ನು ತಮ್ಮ ಅವ್ರಿಗಿರ್ತಕ್ಕಂಥ ಏನು ಅವರು ಬಯಸಿದ್ದಾರೆ ಅವರ ಬಯಕೆಗಳನ್ನು ಬೇರೆ ಬೇರೆ ಮಜಲಿಗೆ ತೊಗೊಂಡೋಗ್ತಾ ಇರ್ತಕ್ಕಂಥದ್ದು ಮತ್ತು ಅವರ ಅಪೇಕ್ಷೆಗಳು ದಿನದಿಂದ ದಿನಕ್ಕೆ ಬೇರೆ ರೂಪಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಬೇರೆ ವಿಷಯಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಅವರಿಗೆ ಈ ವಿಷಯ ಸದ್ಯಕ್ಕೆ ಅವರಿಗೆ ತಣ್ಣಗಾಗೋದು ಇಷ್ಟ ಇಲ್ಲ. ಈ ದೇಶದ ವ್ಯವಸ್ಥೆಯನ್ನು, ಆರ್ಥಿಕ ವ್ಯವಸ್ಥೆಯನ್ನು, ಆಂತರಿಕ ಭದ್ರತೆಯನ್ನು ಒಂದು
ಗೊಂದಲಕ್ಕೀಡು ಮಾಡಬೇಕು ಮತ್ತೆ ದೊಡ್ಡ ಮಟ್ಟದ ಒಂದು ಇಲ್ಲಿ ಆಘಾತಕಾರಿ ಘಟನೆಗಳು ನಡೀಲೇಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ನಾನು ಈಗಾಗಲೇ ಹೇಳಿದಾಗೆ ಜಿರಳೆ ಪಾರ್ಟಿಯ ಸಂಸ್ಥಾಪಕ ಈಗಾಗಲೇ ನಿನ್ನೆ ದಿವಸ ಹೇಳಿದ್ದಾರೆ, ನಾನು ನಮ್ಮ ಉದ್ದೇಶನೇ ಬೇರೆ, ಆದರೆ ಇಲ್ಲಿ ನಮ್ಮನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದೇ ಬೇರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗೆ ಸೋನಂ ವಾಂಗ್ಚುಕ್ ಅವರೇನು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ರು, ಅವರ ಪತ್ನಿ ಗೀತಾಂಜಲಿ ಅವರು ನಿನ್ನೆ ದಿವಸ ಹೇಳಿರ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವರು ಈ ವಿಷಯವನ್ನು ನಾವು ಯಾವ ವಿಷಯವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿದ್ವಿ ಅದನ್ನು ತಮ್ಮ ಪಕ್ಷದ ಸ್ವಾರ್ಥಕ್ಕೆ ತಕ್ಕನಾಗಿ ಅದನ್ನು ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಒಂದು ನಡೆಯನ್ನು ನಾನು ವಿರೋಧ ಮಾಡ್ತೀನಿ ಅನ್ನೋ ಬಹಿರಂಗವಾಗಿ ಮಾಧ್ಯಮಗಳ ಸಮಕ್ಷಮದಲ್ಲಿ ಅವ್ರು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಜವಾದ ಭಾರತೀಯರು ಈ ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಇಂತಹ ಭಾರತದ ಆಂತರಿಕ ಭದ್ರತೆಗೆ ಸವಾಲೊಡ್ಡುವಂಥ ಇಂಥ ಶಕ್ತಿಗಳು ಮತ್ತು ಭಾರತದಲ್ಲಿ ಕ್ಷಿಪ್ರಕ್ರಾಂತಿ ಆಗಬೇಕು, ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳದಲ್ಲಾದಂಥ ಕ್ಷಿಪ್ರಕ್ರಾಂತಿ ಆಗಬೇಕು ನಾನು ಕನಸು ಕಂಡ್ಕೊಂಡು ಇಂಥ ಒಂದು ದುಷ್ಟಶಕ್ತಿಗಳಿಗೆ ಸಹಾಯ ಮಾಡಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಅಮೆರಿಕ ಮತ್ತು ಚೀನಾ ದೇಶಗಳಿಗೆ ನೆರವಾಗೋ ರೀತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ದೇಶದ್ರೋಹಿಗಳಿಗೆ, ದೇಶ ವಿರೋಧಿ ಕೃತ್ಯಗಳಿಗೆ ತಮ್ಮ ಹೋರಾಟದಲ್ಲಿ ಖಲಿಸ್ತಾನಿ ಉಗ್ರರು ಭಾಗಿಯಾಗಿದ್ರು ಕೂಡ ನೇರವಾಗಿ ಕತ್ತಿಗಳನ್ನು ಖಡ್ಗಗಳನ್ನು ಜಳಿಸ್ತಾ ಇದ್ರು ಕೂಡ ಅದರ ಬಗ್ಗೆ ಕೂಡ ಇಲ್ಲಿ ತನಕ ಯಾವುದೊಂದು ಪ್ರತಿಭಟನಾ ಹೇಳಿಕೆಯನ್ನು ಕೊಡದೇ ಇರತಕ್ಕಂಥ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಅಥವಾ ಅವರು ಅರವಿಂದ್ ಕೇಜ್ರಿವಾಲ್ ಸೇರಿದಾಗೆ ಇವರಿಗೆಲ್ಲರಿಗೂ ನಿಜವಾದ ಭಾರತೀಯರ ಪರವಾಗಿ ನಮ್ಮ ಧಿಕ್ಕಾರಗಳನ್ನು ಹೇಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಂಥ ಹೋರಾಟಗಳ ನಿಜವಾದ ಬಣ್ಣವನ್ನು ನಾವು ಅರ್ಥ ಮಾಡಿಕೊಂಡು ಇವರ ಇಂಥ ಎಲ್ಲ ಪ್ರಯತ್ನಗಳನ್ನು ನಿಷ್ಫಲವಾಗಿ ಮಾಡಬೇಕು, ಅದನ್ನು ಯಾವುದೇ ಪ್ರಯೋಜನ ಇಲ್ಲದ ರೀತಿಯಲ್ಲಿ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈಗಿನ ಯುವ ಸಮೂಹ, ಭಾರತದ ಯುವ ಸಮೂಹ ಮುಂದಾಗಬೇಕು. ಆ ರೀತಿ ಯೋಚನೆ ಮಾಡಬೇಕು ಅಂತ ಯಾವುದೇ ವಿಷಯ ನಿರ್ಧಾರ ಮಾಡೋದಕ್ಕೆ ಮುಂಚೆ ಇವರು ಮಾಡ್ತಾ ಇರ್ತಕ್ಕಂಥ ಹೋರಾಟ ಯಾವ ಕಾರಣಕ್ಕೆ, ಅದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಜಿರಳೆ ಪಾರ್ಟಿಯ ಉದ್ದೇಶ ಮತ್ತು ಗುರಿ ಮತ್ತು ಅವರನ್ನು ಹೈಜಾಕ್ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿಗಳು ಅಥವಾ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಯಾವ ರೀತಿಯ ದೇಶ ವಿರೋಧಿ, ಭಾರತೀಯ ಸೇನಾ ವಿರೋಧಿ ಕೃತ್ಯಗಳನ್ನು ನಡೆಸ್ತಾ ಇದೆ ಮತ್ತು ಸೈನಿಕರ ಮೇಲಿನ ಹಲ್ಲೆಗಳನ್ನು ಅಥವಾ ಪೊಲೀಸ್ ಅಧಿಕಾರಿಗಳ ಮೇಲಿನ ಹಲ್ಲೆಗಳನ್ನು ಈವರೆಗೂ ಒಂದೇ ಒಂದು ಬಾರಿ ಖಂಡನೆ ಮಾಡಿರದೇ ಇರತಕ್ಕಂಥ ಈ ಎಲ್ಲ ಮುಖಂಡರುಗಳು ನಿಜಕ್ಕೂ ದೇಶ ವಿರೋಧಿ ಕೃತ್ಯಗಳಿಗೆ ಅವರು ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದು, ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಬೆಂಬಲ ನೀಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವರ ನಿಜ ಉದ್ದೇಶವನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.